Welcome to Mathematics video class. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು 7ನೇ ಕ್ಲಾಸ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದೋ ಒಂದು ಪಾಠದಲ್ಲಿ ಒಂದು ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅದು ಕಂಪೇರಿಂಗ್ ಕ್ವಾಂಟಿಟೀಸ್ ಅಂತ ಹೇಳಿ ಒಂದು ಪಾಠ ಇದೆ. ಅದರಲ್ಲಿ ಬರುತ್ತೆ 9ನೇ ಪಾಠ 2ನೇ ಬುಕ್ಕಲ್ಲಿ, 2ನೇ ಪಾರ್ಟ್ 2 ಬುಕ್ಕಲ್ಲಿ, 9ನೇ ಪಾಠ 8ನೇ ಪಾಠದಲ್ಲಿ. ಅದರಲ್ಲಿ ಕಾನ್ಸೆಪ್ಟ್ ಲಾಸ್ಟಲ್ಲಿ, ಆ ಪಾಠದ ಲಾಸ್ಟಲ್ಲಿ ಅಂದರೆ ರ್ಯಾಷನಲ್ ನಂಬರ್ ಅಂತ ಒಂದು ಪಾಠ ಇದೆ. ಅದು ಹಿಂದಿನ ಪೇಜಲ್ಲಿ ಆ ಎಕ್ಸಸೈಸ್ ಅಥವಾ ಆ ಲೆಕ್ಕಗಳು ಬರ್ತವೆ. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಒಂದು 4 ಲೆಕ್ಕ ಮಾಡ್ತಿದ್ದೀನಿ ಅಷ್ಟೇ. ಸಿಂಪಲ್ ಇಂಟ್ರೆಸ್ಟ್ ಇದು ನಿಮಗೆ ಹೊಸದಾಗಿ ಕೇಳಿರ್ಬೋದು, ಬಟ್ ಇದ್ರ ವಿಚಾರ ನಾನು ಹೇಳೋದಾದ್ರೆ, ನಾವು ಬ್ಯಾಂಕಲ್ಲಿ ಯಾಕೆ ದುಡ್ಡು ಇಡ್ತೀವಿ ಗೊತ್ತಾ ನಿಮಗೆ? ಬ್ಯಾಂಕಲ್ಲಿ ಯಾಕೆ ದುಡ್ಡು ಇಡ್ತೀವಿ ಅಂದರೆ, ನಮಗೆ ವರ್ಷಕ್ಕೆ ಅವರು ಬಡ್ಡಿ ಕೊಡ್ತಾರೆ. ನಾವು ಇಟ್ಟಿರೋ ದುಡ್ಡಕ್ಕೆ ಬಡ್ಡಿ ಕೊಡ್ತಾರೆ. ಆ ಬಡ್ಡಿಗೆ ನಾವು ಇಂಗ್ಲೀಷಲ್ಲಿ ಇಂಟ್ರೆಸ್ಟ್ ಅಂತ ಕರಿತೀವಿ. ಸರಳ ಬಡ್ಡಿ ಅಂತೇಳಿ ಕನ್ನಡದಲ್ಲಿ ಬರುತ್ತೆ, ನೀವು ಕಲ್ತಿರ್ಬೋದು 5ನೇ ಕ್ಲಾಸಲ್ಲೆಲ್ಲ. ಸರಳ ಬಡ್ಡಿನೇ ಇಂಗ್ಲೀಷಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಅಂದ್ರೆ ಏನರ್ಥ? ನಾವು ಬ್ಯಾಂಕಲ್ಲಿ ಒಂದು 100 ರೂಪಾಯಿ ಇಟ್ಟರೆ ಅವರು ಆ 100 ರೂಪಾಯಿಗೆ 1 ವರ್ಷಕ್ಕೆ 4 ರೂಪಾಯಿ ಕೊಡ್ತಾರೆ, ಅಥವಾ 3 ರೂಪಾಯಿ. ಆ ಬ್ಯಾಂಕಿಗೆ ಅನುಗುಣವಾಗಿ ಆ ಬ್ಯಾಂಕಲ್ಲಿ ಎಷ್ಟು ರೂಪಾಯಿ ಅಂತ ಇರುತ್ತೋ ಅಷ್ಟು ರೂಪಾಯಿ. 100 ರೂಪಾಯಿಗೆ 4 ರೂಪಾಯಿ ರೀತಿಯಲ್ಲಿ ದುಡ್ಡು ಕೊಡ್ತಾರೆ. 200 ರೂಪಾಯಿ ಇಟ್ಟರೆ 8 ರೂಪಾಯಿ ಕೊಡ್ತಾರೆ. ಈ ಥರ 100ಕ್ಕೆ 4 ರೂಪಾಯಿ ಕೊಟ್ಟರೆ ಅದಕ್ಕೆ ನಾವು 4% ಅಂತ ಕರಿತೀವಿ. ಅದು ಬರೀದು ಹೇಗೆ? 4% ಅಂತ ಕರಿತೀವಿ. ಪರ್ಸೆಂಟ್ ನಾವು ಇದನ್ನೆಲ್ಲ ಹೋದ ವರ್ಷ ಕಲ್ತಿದ್ದೀವಿ. ಪರ್ಸೆಂಟ್ ಅಂದರೆ 100ಕ್ಕೆ ಎಷ್ಟು ಅಂತ ಹೇಳಿ. ಈಗ ಅಂಗಡಿಯಲ್ಲೆಲ್ಲ ಇರುತ್ತೆ 4% ಡಿಸ್ಕೌಂಟು ಅಥವಾ 10% ಡಿಸ್ಕೌಂಟು ಅಂತೆಲ್ಲ ಬರುತ್ತಲ್ಲ. ಅದರ ಅರ್ಥ ಏನು? ನೀವು 100 ರೂಪಾಯಿ ವಸ್ತು ತಗೊಂಡ್ರೆ 4 ರೂಪಾಯಿ ಬಿಡ್ತೀವಿ. ಅದೇ 1,000 ರೂಪಾಯಿ ವಸ್ತು ತಗೊಂಡ್ರೆ 100ಕ್ಕೆ 4 ಆದರೆ 1,000ಕ್ಕೆ 40 ರೂಪಾಯಿ ಬಿಡ್ತೀವಿ ಅಂತ ಅರ್ಥ. ಈಗ ಬಡ್ಡಿ ಏನು, ಕಾರ್ ತಗೊಳ್ಳುವಾಗ ಲೋನ್ ಎಲ್ಲ ತಗೊಳ್ತಾರಲ್ಲ, ಅವಾಗ ಬಡ್ಡಿ ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ, ಕೇಳಿದ್ರಲ್ವಾ? ಸಾಲಕ್ಕೆ ಬಡ್ಡಿ ಅಂದ್ರೆ ಇಷ್ಟೇ, 100ಕ್ಕೆ ಇಂತಿಷ್ಟು, 100ಕ್ಕೆ 12 ರೂಪಾಯಿ, 100ಕ್ಕೆ 8 ರೂಪಾಯಿ, ಈ ಥರಕ್ಕೆ ನಾವು ಬಡ್ಡಿ ಅಂತ ಕರಿತೀವಿ. ಅದು ಕೆಲವು ಕಡೆ ಒಂದು ವಾರಕ್ಕೆ 4%, 100ಕ್ಕೆ 4 ರೂಪಾಯಿ ಕೊಡಬೇಕು, ಅಥವಾ ಒಂದು ತಿಂಗಳಿಗೆ 100ಕ್ಕೆ 4 ರೂಪಾಯಿ ಕೊಡಬೇಕು. ಬ್ಯಾಂಕಲ್ಲಿ ಆಗಲ್ಲ, ಒಂದು ವರ್ಷಕ್ಕೆ ಅಂತ ಕೊಡ್ತಾರೆ. ಈಗೆಲ್ಲ ಬೇಗ ಕೊಡ್ತಾರೆ, ದಿವಸಕ್ಕೆ ಒಂದೊಂದ್ಸಲ ಕೊಡ್ತಾರೆ. ನಾವು ಇದು ಹಳೆ ಸಿಲೆಬಸ್ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕಾನ್ಸೆಪ್ಟ್ ಏನಂದ್ರೆ, 1 ವರ್ಷಕ್ಕೆ 100 ರೂಪಾಯಿಗೆ ನೀವು ಎಷ್ಟು ರೂಪಾಯಿ ಕೊಡ್ತಿರೋ ಅದಕ್ಕೆ ನಾವು ಇಂಟ್ರೆಸ್ಟ್ ಅಂತ ಕರಿತೇವೆ. ಆಯ್ತಾ? ಸೊ 100 ರೂಪಾಯಿಗೆ 4 ರೂಪಾಯಿ ಆದ್ರೆ ನಾವು ಬ್ಯಾಂಕಲ್ಲಿ 1,000 ರೂಪಾಯಿ ಇಟ್ರೆ ಅವ್ರು ಅವಾಗ ನಮ್ಗೆ 40 ರೂಪಾಯಿ ಕೊಡ್ತಾರೆ. ನಮ್ಮ ಅಕೌಂಟ್ ಅಲ್ಲಿ ಇದ್ದಕ್ಕಿದ್ದಾಗೆ 1 ವರ್ಷದ ನಂತರ 1000 ರೂಪಾಯಿಗೆ 40 ರೂಪಾಯಿ ಸೇರಿ 1040 ರೂಪಾಯಿ ಟೋಟಲ್ ಅಮೌಂಟ್ ಆಗುತ್ತೆ. ಸರಿನಾ? ಹಾಗೆ ಈ ಪಾಠದಲ್ಲಿ ಏನ್ ಕಾನ್ಸೆಪ್ಟ್ ಅಂದ್ರೆ, ನಾನೊಂದು 5,000 ರೂಪಾಯಿ ಇಡ್ತೀನಿ, 3 ವರ್ಷ ಇಡ್ತೀನಿ, ಬ್ಯಾಂಕಲ್ಲಿ 4% ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ 3 ವರ್ಷದ ನಂತರ ನನ್ನ ಅಕೌಂಟ್ ಅಲ್ಲಿ ಅವ್ರು ಎಷ್ಟು ಬಡ್ಡಿ ಹಾಕ್ತಾರೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಅದಕ್ಕೋಸ್ಕರ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಇಲ್ಲಿ ಸೂತ್ರ ಇದೆ. PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು I. I ಅಂದ್ರೆ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್. ಸರಳ ಬಡ್ಡಿ ಎಷ್ಟು ಕೊಡ್ತಾರೆ 3 ವರ್ಷದ ನಂತರ ಅಂತೇಳಿ ಕೇಳಿದ್ರೆ ನಾವು ಉತ್ತರ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದೆ, ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಅಂತ ಕರಿತೀವಿ. P ಅಂದ್ರೆ ಏನು? ಅಸಲು ಅಂದ್ರೆ ಏನು? ನಾವು ಫಸ್ಟ್ ಬ್ಯಾಂಕಿಗೆ ಹೋಗಿ ಇಡ್ತೀವಲ್ಲ, ನೀವೀಗ ಹೊಸದಾಗಿ ಅಕೌಂಟ್ ಮಾಡಿದಾಗ 500 ರೂಪಾಯಿ ಡೆಪಾಸಿಟ್ ಇಡಿ ಅಂತೆಲ್ಲ ಬ್ಯಾಂಕಲ್ಲಿ ಹೇಳಿದ್ರು ನೋಡಿ, ಇಡ್ತೀವಿ ನೋಡಿ ಫಸ್ಟ್, ಅದಕ್ಕೆ ನಾವು ಪ್ರಿನ್ಸಿಪಾಲ್ ಅಥವಾ ಅಸಲು ಅಂತ ಕರಿತೀವಿ. ಅಸಲು ಬಡ್ಡಿ ಎಲ್ಲ ಒಟ್ಟಿ ಕೊಡ್ಬೇಕು ಅಂತ ಹೇಳ್ತಾರೆ ನೋಡಿ ಟಿವಿಯಲ್ಲಿ, ಫಿಲ್ಮಲ್ಲೆಲ್ಲ. ಸೊ ಅದೇ ತರ ಅಸಲು ಅಂದ್ರೆ ಪ್ರಿನ್ಸಿಪಾಲ್. ನೆಕ್ಸ್ಟ್ T ಅಂದ್ರೆ ಟೈಮ್. ಎಷ್ಟು ವರ್ಷ ನೀವು ಇಡ್ತೀರಿ? 3 ವರ್ಷನ, 5 ವರ್ಷನ, 8 ವರ್ಷನ, ಆ ಥರ. R ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಬಡ್ಡಿ ದರ. ಅಂದ್ರೆ 100 ರೂಪಾಯಿಗೆ ಎಷ್ಟು ಕೊಡ್ತಾರೆ ಅಂತ ಬ್ಯಾಂಕಲ್ಲಿ ಇರುತ್ತೆ. ಈಗೆಲ್ಲ ಕಮ್ಮಿ ಆಯ್ತು. ಮೊದಲು 4 ರೂಪಾಯಿ ಇತ್ತು, ನಾವೆಲ್ಲ ಬ್ಯಾಂಕ್ ಅಕೌಂಟ್ ಮಾಡಿದಾಗ. ಒಂದು 100 ರೂಪಾಯಿ ಇಟ್ಟರೆ 4 ರೂಪಾಯಿ ಕೊಡ್ತಿದ್ವಿ. ಈಗ 2.5, 3 ರೂಪಾಯಿಗೆ ಬಂದಿದೆ. ಸರಿನಾ? ಸೊ ಈ ಸೂತ್ರವನ್ನು ಬಳಸ್ಕೊಂಡು ನಾವು ಉತ್ತರವನ್ನು ಕಂಡುಹಿಡಿಬಹುದು. ಒಂದು 4 ಲೆಕ್ಕಗಳನ್ನು ಬರೆದಿಟ್ಟಿದ್ದೀನಿ, ನೋಡುವ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕಂದ್ರೆ I ಕಂಡುಹಿಡಿಬೇಕು. ಫಾರ್ ಪ್ರಿನ್ಸಿಪಲ್ 2,000 ರೂಪಾಯಿ, 2,000 ರೂಪೀಸ್ ಪ್ರಿನ್ಸಿಪಲ್ ಅಂದ್ರೆ ಫಸ್ಟ್ ನಾವು ಅಕೌಂಟ್ ಅಲ್ಲಿ 2,000 ರೂಪಾಯಿ ಇಡ್ತೀವಿ. ಡೆಪಾಸಿಟ್ ಫಾರ್ 3 ಇಯರ್ಸ್, 3 ವರ್ಷ ಇಡ್ತೀವಿ ನಾವು, ಅಟ್ ದ ರೇಟ್ ಆಫ್ 4% ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಬೇರೆ, 4% ಇಂಟ್ರೆಸ್ಟ್ ಬೇರೆ. ಇದೇನು? 100 ರೂಪಾಯಿ ಇಟ್ಟರೆ 4 ರೂಪಾಯಿ ಕೊಡೋದು. ಇದೇನು? ಸಿಂಪಲ್ ಇಂಟ್ರೆಸ್ಟ್ 2,000 ರೂಪಾಯಿನ 3 ವರ್ಷ 4% ರೀತಿಯಲ್ಲಿ ಇಟ್ಟರೆ ಎಷ್ಟು ಬರುತ್ತೆ, ಅದು ಸಿಂಪಲ್ ಇಂಟ್ರೆಸ್ಟ್. ಸರಿನಾ? ಸೊ ಸೂತ್ರ ಏನು? ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕು, ಫೈಂಡ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿ. P ಇಂಟು T ಇಂಟು R, ಅದನ್ನ PTR ಅಂತ ಬರಿತೀವಿ. ಡಿವೈಡೆಡ್ ಬೈ 100. PTR ಅಂತ ಹೇಳಿ P ಇಂಟು ಗುಣಿಸು ಬರುತ್ತೆ, ನಾವು ಬರೆಯೋದಿಲ್ಲ ಅಷ್ಟೇ. ಸೊ ಈಗ P ಅಂದ್ರೆ ಏನು? ಪ್ರಿನ್ಸಿಪಲ್. ಎಷ್ಟು ರೂಪಾಯಿ ಹೇಳಿದರೆ? 2,000 ರೂಪೀಸ್. T ಅಂತ ಹೇಳಿದ್ರೆ ವರ್ಷ. ಎಷ್ಟು ವರ್ಷ? 3 ವರ್ಷ. ಕೆಲವು ಕಡೆ
ಅಲ್ಲಿ 2 ವರ್ಷ 1 ವರ್ಷ ಅಂತ ಲೆಕ್ಕ ಇರ್ಬೋದು. ನೆಕ್ಸ್ಟ್ ಆರ್ ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 4%. ಸರಿನಾ? ಹಾಗಾದ್ರೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿದರೆ 2000 ಇಂಟು 3 years ಇಂಟು 4% ಹಾಕೋದು ಬೇಡ, ಪರ್ಸೆಂಟನ್ನು ಛೇದ್ರಲ್ಲಿ ನಾವು 100 ಬರ್ಕೋತೀವಿ. ಆ ಸೂತ್ರದಲ್ಲಿ ಬರುತ್ತೆ 4% ಅಂತ ಸಿಂಬಲ್ ಹಾಕೋದು ಬೇಡ, ಪರ್ಸೆಂಟೇಜ್ ಸಿಂಬಲ್ ತೆಗೆದ್ರೆ ನಾವು ಡಿವೈಡೆಡ್ ಬೈ 100 ಮಾಡಬೇಕು. ಈಗ ನೋಡಿ ಬಾಕ್ಸ್ ಲೆಕ್ಕನ ಹೇಳಿದ್ದೀನಿ, 2 ಕಳೆದವು, ಇವಿಷ್ಟನ್ನು ಗುಣಿಸೋದು. ಈಗ 23 60, 64 240 ರೂಪೀಸ್. ಹಾಗಾದ್ರೆ 2000 ರೂಪಾಯಿ ನೀವು ಬ್ಯಾಂಕಲ್ಲಿ ದುಡ್ಡಿಟ್ರೆ 3 ವರ್ಷಕ್ಕೆ 4% ಬಡ್ಡಿ ರೂಪದಲ್ಲಿ ನಿಮ್ಗೆ ಎಷ್ಟು ರೂಪಾಯಿ ಕೊಡ್ತಾರೆ? 240 ರೂಪಾಯಿ ಕೊಡ್ತಾರೆ. ಹಾಗಾದ್ರೆ ನಮ್ಮ ಅಕೌಂಟಲ್ಲಿ 3 ವರ್ಷದ ನಂತರ ಎಷ್ಟು ದುಡ್ಡಾಗಿರುತ್ತೆ? ಟೋಟಲ್ ಅಮೌಂಟ್ ಕೇಳಿದರೆ ಟೋಟಲ್ ಅಮೌಂಟ್ ಎಷ್ಟಾಯ್ತು? ನಾನು ಇಟ್ಟಿದ್ದು 2000, ಅವ್ರು ಕೊಟ್ಟಿದ್ದು 240, ಟೋಟಲಿ 2240 ರೂಪೀಸ್ ಆಯಿತು. ಇನ್ನೊಂದು ಲೆಕ್ಕ ನೋಡೋಣ. ಗೊತ್ತಾಗಿಲ್ಲ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ ದ ಪ್ರಿನ್ಸಿಪಾಲ್ 5000 ರೂಪೀಸ್ ಫಾರ್ 4.5 years. 4.5 years ಅಂದರೆ 4 ವರ್ಷ, 4.5 ವರ್ಷ at the rate of 3.5%. 3.5%, 4% ಅಲ್ಲ, 3.5%. ಫೈಂಡ್ ಇಂಟ್ರೆಸ್ಟ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್. ಆಲ್ಸೋ ಫೈಂಡ್ ದ ಟೋಟಲ್ ಅಮೌಂಟ್ ಅಟ್ ದ ಮೆಚುರಿಟಿ ಟೈಮ್. ಅಂದರೆ ಎಷ್ಟು ವರ್ಷ ಕೇಳಿದೀವಿ? 4.5 ವರ್ಷದ ಕೊನೆಯಲ್ಲಿ. ಮೆಚುರಿಟಿ ಟೈಮ್ ಅಂದರೆ ಕೊನೆಯಲ್ಲಿ, ಆ ಮುಗಿದಿರ್ತಲ್ಲ ಟೈಮು 4.5 ವರ್ಷದ ಕೊನೆಯಲ್ಲಿ ಅಂತೇಳಿ, ಅದಕ್ಕೆ ಮೆಚುರಿಟಿ ಟೈಮ್ ಅಂತ ಕರಿತೀವಿ. ಸೊ ಆ ಟೈಮಿಗೆ ಎಷ್ಟು ದುಡ್ಡು ಆಗುತ್ತೆ ಅಂತೇಳಿ. ಅಂದರೆ ನಾವು ಇಲ್ಲಿ ಮೇಲ್ಗಡೆ ಒಂದು ಲೆಕ್ಕದಲ್ಲಿ ಫೈಂಡ್ ಔಟ್ ಮಾಡಿದೀವಲ್ಲ, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಕೂಡಿಸಿ ಬರ್ತಿದೀವಲ್ಲ, ಅದಕ್ಕೆ ಎ ಅಂತ ಕರಿತೀವಿ, ಅಮೌಂಟ್ ಎ. ಎ ಫಾರ್ಮುಲಾ ಏನು ಗೊತ್ತಾ? ಅಮೌಂಟ್ ಬೇಕಿದ್ರೆ ಪಿ ಪ್ಲಸ್ ಐ, ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಕೂಡಿಸಿದ್ರೆ ನಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ. ಸೊ ಅದನ್ನ ಕಂಡುಹಿಡಿಬೇಕಂತೆ. ನೋಡುವ, ಈ ಲೆಕ್ಕದಲ್ಲಿ ಪ್ರಿನ್ಸಿಪಲ್ ಎಷ್ಟು? 5000. ಟೈಮ್ ಎಷ್ಟು? 4.5ನ 4.5 ಬರೆಯೋದು. 4.5 ಅಂತ ಭಿನ್ನರಾಶಿ ಬರೀಬೇಡ, 4.5. ರೇಟ್ ಎಷ್ಟು? 3.5. I is equal to PTR divided by 100, that is equal to 5000 into 4.5 into 3.5 divided by 100. 200 ಹೋಯ್ತು. 50 ಗುಣಿಸು 4.5 ಗುಣಿಸು 3.5 ಗುಣಿಸಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಗುಣಿಸಿ ನೀವು 787.5 ಇಷ್ಟು ರೂಪೀಸ್ ಏನು ಕೊಡ್ತಾರೆ? ಇಂಟ್ರೆಸ್ಟ್ ಕೊಡ್ತಾರೆ. ಹಾಗಾದರೆ ಟೋಟಲ್ ಅಮೌಂಟ್ ಎಷ್ಟು ಕೇಳಿದರೆ ಪಿ ಪ್ಲಸ್ ಐ. ಪಿ ಅಂತ ಹೇಳಿದ್ರೆ 5000 ರೂಪಾಯಿ, 787.5 ಕೂಡಿಸಿದಷ್ಟು 5787.5 ರೂಪೀಸ್ ಕೊಡ್ತಾರೆ. ಸರಿನಾ? 2 ಲೆಕ್ಕ ಮಾಡಿದ್ದೀನಿ. ಇನ್ನೊಂದು 2 ಲೆಕ್ಕ ಇದೆ, ಬೇರೆ ರೀತಿ ನೋಡುವ. ಸೊ ಇಲ್ಲಿ ಸೂತ್ರದಲ್ಲಿ ಐ ಪಿ ಟಿ ಆರ್ ಒಟ್ಟು ಎಷ್ಟು ಇಂಗ್ಲಿಷ್ ಅಕ್ಷರ ಇದೆ? 4 ಇಂಗ್ಲಿಷ್ ಅಕ್ಷರ ಇದೆ. ಅಂದ್ರೆ ಇವು 3 ಕೊಟ್ರೆ ಇದನ್ನ ಕಂಡುಹಿಡಿಯಕ್ಕಾಗತ್ತೆ. ಇವೆರಡು ಕೊಟ್ಟು ಇದನ್ನು ಕೊಟ್ರೆ ಟೈಮ್ ಎಷ್ಟು ವರ್ಷಕ್ಕೆ ನಾವು ಇಟ್ಟಿದ್ದೀವಿ ಅಂತ ಕೇಳಿದ್ರು ಕಂಡುಹಿಡಿಯಕ್ಕಾಗತ್ತೆ. ಬ್ಯಾಂಕಲ್ಲಿ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ರು ಕಂಡುಹಿಡಿಯಕ್ಕಾಗತ್ತೆ. ಫಸ್ಟ್ ಎಷ್ಟು ದುಡ್ಡು ಇಟ್ಟಿದ್ದು ನೀವು ಅಂತ ಕೇಳಿದ್ರು ಕಂಡುಹಿಡಿಯಕ್ಕಾಗತ್ತೆ. ಸೊ 4ರಲ್ಲಿ 3 ಕೊಟ್ರೆ 4ನೇದನ್ನ ಕಂಡುಹಿಡಿಯಕ್ಕಾಗತ್ತೆ. ಅಂಥದ್ದೊಂದು ಲೆಕ್ಕ ನೋಡೋಣ, 1-2 ಲೆಕ್ಕ. ಫಾರ್ 3000 ಪ್ರಿನ್ಸಿಪಲ್, 3000 ರೂಪಾಯಿ ಇಟ್ಟಿದಂತೆ, ಅಂಡ್ ಇಂಟ್ರೆಸ್ಟ್ ರೇಟ್ 5%. ಆ ಬ್ಯಾಂಕಲ್ಲಿ 5% ಇಂಟ್ರೆಸ್ಟ್ ಕೊಡ್ತಾರಂತೆ. ಆಯ್ತಾ? ಸಿಂಪಲ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ದ ಅಕೌಂಟ್ ಈಸ್ 300 ರೂಪೀಸ್. ಅಂದ್ರೆ 3000 ರೂಪಾಯಿ ಇಟ್ಟಿದ್ದು 5% ಬಡ್ಡಿ ರೂಪದಲ್ಲಿ ಎಷ್ಟು ವರ್ಷಕ್ಕೆ ಇಟ್ವಿ ಗೊತ್ತಿಲ್ಲ. ಎಷ್ಟೋ ವರ್ಷ ಇಟ್ಟಾದ್ಮೇಲೆ ದುಡ್ಡು ಎಷ್ಟು ಬಂತಂತೆ? 300 ರೂಪಾಯಿ ಬಂತಂತೆ. ದೆನ್ ಫಾರ್ ಹೌ ಮೆನಿ ಇಯರ್ಸ್ ಮನಿ ಈಸ್ ಡೆಪಾಸಿಟೆಡ್. ಎಷ್ಟು ವರ್ಷಕ್ಕೆ ನೀವು ದುಡ್ಡು ಇಟ್ರಿ ಬ್ಯಾಂಕಲ್ಲಿ ಅದನ್ನ ಕೇಳಿದ್ದಾರೆ. ಅಂದ್ರೆ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ರಿನ್ಸಿಪಾಲ್ ಪಿ ಕೊಟ್ಟಿದ್ದಾರೆ, ಎಷ್ಟು? 3000 ರೂಪೀಸ್. ಕೊಟ್ಟಿರೋದನ್ನ ಫಸ್ಟ್ ಬರ್ಕೋಬೇಕು. ರೇಟ್ ಅಂತ ಹೇಳಿದ್ರೆ ಅಂದ್ರೆ 5%. ಸಿಂಪಲ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ದ ಅಕೌಂಟ್ ಈಸ್ 3000. ಐ ಕೊಟ್ಟಿದ್ದಾರೆ, ಟಿ ಅಲ್ಲ ಅದು. 300 ರೂಪಾಯಿ. ಅಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ನಮ್ಮ ಅಕೌಂಟಿಗೆ 300 ರೂಪಾಯಿ ಎಕ್ಸ್ಟ್ರಾ ಬಂತಂತೆ. ಅಂದ್ರೆ 3000 ಪ್ಲಸ್ 300, 3300 ರೂಪಾಯಿ ಆಗಿರುತ್ತೆ ನನ್ನ ಅಕೌಂಟಲ್ಲಿ. ಎಷ್ಟು ವರ್ಷಕ್ಕೆ ನಾವು ಇಟ್ಟಿದ್ದೀವಿ? ಟೈಮ್ ಗೊತ್ತೇ ಇಲ್ಲ. ಸರಿನಾ? ಈಗ ಸೂತ್ರ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಅಥವಾ ಪಿ ಟಿ ಆರ್ ಬರಿಬೋದು, ಗುಣಿಸುನು ಬರಿಬೋದು. ಸೂತ್ರ ಬರ್ಕೊಂಡ್ವಾ? ಐ ಅಂತ ಹೇಳಿದ್ರೆ ಎಷ್ಟು? 300 ಇಸ್ ಈಕ್ವಲ್ ಟು ಟಿ ಅಂದ್ರೆ ಎಷ್ಟು? 3000
ಇಂಟು ಟೈಮ್ ಗೊತ್ತಿಲ್ಲ ಇಂಟು ಇದೆಷ್ಟು 5 ಡಿವೈಡ್ ಬೈ 100. ಇನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ಗೊತ್ತಾ ನಿಮಗೆ? 3 2 0 ಹೊಡೆದೋಯ್ತು, ಸರಿನಾ? ಇದನ್ನ ಇನ್ನೊಂದು ಪೇಜಲ್ಲಿ ಬರ್ಕೊಂತೀನಿ ನೋಡಿ. 2 0 ಹೊಡೆದೋಯ್ತು. 30 ಗುಣಿಸು 5, ಹೌದಾ? ಇಲ್ಲಿ 300 ಇಸ್ ಈಕ್ವಲ್ ಟು 35. ಇದನ್ನು ಟಿ ಗುಣಿಸೋಕ್ಕಾಗೋದಿಲ್ಲ, ಇಂಗ್ಲೀಷ್ ಅಕ್ಷರ. 3 5 15 350 ಟಿ ಗುಣಿಸು ಟಿ ಉಳಿತು. ಇದನ್ನು ನಾನು ಹೇಳಿಕೊಟ್ಟಿದ್ದೀನಿ ಏನಂತ, ಗುಣಿಸು ಇದ್ದಾಗ ಈಚೆ ಬಂದರೆ ಭಾಗಿಸು ಆಗುತ್ತೆ. ಅಥವಾ ನಿಮ್ಗೆ ಹೇಗೆ ಹೇಳಿದೀನಿ ಗೊತ್ತಾ? ಟಿ ಬೇಕಂತಿದ್ರೆ 150 ಬೇಡ ಅಂತಿದ್ರೆ ಇಲ್ಲೂ 150ರಿಂದ ಭಾಗಿಸೋದು, ಇಲ್ಲೂ 150ರಿಂದ ಭಾಗಿಸೋದು ಹೇಳಿದ್ನಲ್ವಾ? ಸೊ 150 ಹೊಡೆದೋಯ್ತು. 151 152. ಆದ್ರಿಂದ ಟಿ ಅಂದ್ರೆ ಎಷ್ಟು ಬಂತಿಲ್ಲಿ? ಟಿ ಇಸ್ ಈಕ್ವಲ್ ಟು 2 years. 2 ವರ್ಷ ಬಂತು ನೋಡ್ಕೊಳ್ಳಿ. 150 300 ಇಸ್ ಈಕ್ವಲ್ ಟು 150. 152 300 ಸರಿ ಆಯ್ತು ಲೆಕ್ಕ. ಇನ್ನೊಂದು ಲೆಕ್ಕ ನೋಡೋಣ. 500 rupees interest is credited in the account for 5 years at the rate of 4%. ಕಾಣಿಸ್ತಿದ್ಯಾ? ಅಂದ್ರೆ ನಮ್ಮ ಅಕೌಂಟ್ ಅಲ್ಲಿ 4 ವರ್ಷ ಆದ್ಮೇಲೆ 5 ವರ್ಷ ಆದ್ಮೇಲೆ 500 ರೂಪಾಯಿ ಎಕ್ಸ್ಟ್ರಾ ಬಂತಂತೆ. ಎಷ್ಟು ರೂಪಾಯಿ ಬಡ್ಡಿ? 4 ರೂಪಾಯಿ ಬಡ್ಡಿ, 4% ಬಡ್ಡಿಯಲ್ಲಿ. 4 ರೂಪಾಯಿ ಅಲ್ಲ, ಅದು 4% ಬಡ್ಡಿ. ವಾಟ್ ಈಸ್ ದ ಪ್ರಿನ್ಸಿಪಲ್? ಫೈಂಡ್ ದ ಪ್ರಿನ್ಸಿಪಲ್ ಡೆಪಾಸಿಟೆಡ್ ಇನ್ ದ ಬಿಗಿನಿಂಗ್. ಫಸ್ಟ್ ನಾವು ಹಾಗಾದ್ರೆ ಎಷ್ಟು ದುಡ್ಡು ಇಟ್ಟಿದ್ದೀವಿ? ಪ್ರಿನ್ಸಿಪಲ್ ಎಷ್ಟು ಇಟ್ಟಿದ್ದೀವಿ ಅದೇ ಗೊತ್ತಿಲ್ಲ ನೋಡಿ, ಪ್ರಿನ್ಸಿಪಲೇ ಗೊತ್ತಿಲ್ಲ. ಟೈಮ್ ಗೊತ್ತಿದೆಯಾ? ಎಷ್ಟು ವರ್ಷ? 5 years. ರೇಟ್ ಎಷ್ಟು? 4%. ಐ ಎಷ್ಟು? 500 ರೂಪಾಯಿ. ಅಂದರೆ 5 ವರ್ಷ ಆದಮೇಲೆ ನಮ್ಮ ಅಕೌಂಟಲ್ಲಿ 500 ರೂಪಾಯಿ ಬಂದು ಬಿದ್ದಿದೆಯಂತೆ. ಹಾಗಾದರೆ ನಾವು ಫಸ್ಟ್ ಎಷ್ಟು ದುಡ್ಡು ಇಟ್ಟಿವಿ ಅಂತ ಕೇಳಿದ್ರೆ ಸೂತ್ರ ಸೇಮ್, ಪಿ ಟಿ ಆರ್ ಡಿವೈಡ್ ಬೈ 100. ಐ ಅಂತ ಹೇಳಿದ್ರೆ 500, ಪಿ ಗೊತ್ತಿಲ್ಲ, ಟಿ ಎಷ್ಟು? 5 4. ಹಾಂ, ಈಗ ನೋಡಿ 5 4 ಎಷ್ಟು? 20, ಹೌದಾ? ಅಥವಾ ಹೀಗೂ ಮಾಡ್ಬೋದು, 5 1 5 20, 4 1 4 5, ಸರಿಯಾ? 25 100 ಅಂತ ಲೆಕ್ಕ. ಸೊ ಏನು ಬಂತಿಲ್ಲ ಈಗ? 500 ಇಸ್ ಈಕ್ವಲ್ ಟು ಪಿ ಭಾಗಿಸು 5 1 ಬಂತು. ಸರಿ ಆಯ್ತಾ? ಛೇದದಲ್ಲಿ 5 ಇದೆ, ಇಲ್ಲೆಲ್ಲ 1 1 1, ಪಿ ಮತ್ತೇನೂ ಇಲ್ಲ, ಇಲ್ಲಿ 5 ಬಂತು. ಸೊ ಈಗ ಪಿ ಬೆಲೆ ಬೇಕು, ಈ 5 ಬೇಡ. ಅದನ್ನ ಏನು ಮಾಡೋದು? ಎರಡೂ ಕಡೆ 5ರಿಂದ ಗುಣಿಸುವ, ಇಂಟು 5. ಆವಾಗ ಇದು ಕ್ಯಾನ್ಸಲ್ ಆಗುತ್ತೆ. 5 1 ಹೊಡೆದೋಗುತ್ತೆ. ಇದು ಗುಣಿಸಿದ್ರೆ 2500 ಇಸ್ ಈಕ್ವಲ್ ಟು ಪಿ. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು? 2500 rupees ನಾವು ಬಿಗಿನಿಂಗ್ ಅಲ್ಲಿ ಇಟ್ಟಿದ್ದು, ಸರಿನಾ? ಇದೇ ಥರದ್ರಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ, ಚಾಪ್ಟರ್ 9 ರ್ಯಾಷನಲ್ ನಂಬರ್ನ ಹಿಂದಿನ ಪೇಜಲ್ಲಿ ಇದೆ. ಇಲ್ಲಿ 2 ಲೆಕ್ಕ ಇದಾವೆ. ಪೇಜ್ ನಂಬರ್ ಬೇಕಿದ್ರೆ ಹೇಳ್ತೀನಿ, 20. ಫೈಂಡ್ ದ ಅಮೌಂಟ್ ಪೇಯ್ಡ್ ಅಟ್ ದ ಎಂಡ್ ಆಫ್ 3 years ಈಚ್ ಕೇಸ್. 2 ಕೇಸ್ ಇದೆ, 3 ವರ್ಷಕ್ಕೆ. ಟಿ ಅಂದರೆ 3 ವರ್ಷ ಅಂತೆ. ಪ್ರಿನ್ಸಿಪಲ್ ಕೊಟ್ಟಿದೆ 1200. ಪರ್ಸೆಂಟೇಜ್ ಎಷ್ಟಂತೆ? ಪಿ ಎ ಅಂದರೆ ಪರ್ ಆ್ಯನಮ್, 1 ವರ್ಷಕ್ಕೆ ಅಂತೇಳಿ 12 ರೂಪಾಯಿ ಬಡ್ಡಿ ಕೊಡ್ತಾರಂತೆ. 12 ರೂಪಾಯಿ 100ಕ್ಕೆ. ಸೊ ಪಿ ಟಿ, ಟಿ ಇಲ್ಲಿದೆ, ಪಿ ಇಲ್ಲಿದೆ, ಆರ್ ಇಲ್ಲಿದೆ. ಪಿ ಟಿ ಆರ್. ಐ ಕಂಡುಹಿಡಿಬೇಕು. ನೀವು ಐ ಕಂಡುಹಿಡಿದಾದ್ಮೇಲೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ನೋಡಿ. ಅಂದರೆ 1200ಕ್ಕೆ ಆ ಇದನ್ನ ಇಂಟ್ರೆಸ್ಟನ್ನು ಕೂಡಿಸಿ ಬರೀರಿ. ಹಾಗೆ ಇನ್ನೊಂದು ಲೆಕ್ಕ 7500, 5% ಬಡ್ಡಿಯಲ್ಲಿ 3 ವರ್ಷಕ್ಕೆ. ಆಯ್ತಾ? ಸೊ ಇವಿಷ್ಟೇ ಲೆಕ್ಕಗಳು ನಿಮಗೆ ಸಾಕು. ಹೋಮ್ವರ್ಕ್ ಹೇಳಿದ್ದೀನಿ, 2 ಲೆಕ್ಕಗಳನ್ನ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿ ಕಳಿಸಿದ್ರೆ ಸಾಕಾಗುತ್ತೆ. ಸರಿನಾ? ಥ್ಯಾಂಕ್ ಯು.